ಚೈನಾ ನಮ್ಮ ದೇಶಕ್ಕಿಂತ ಯಾಕೆ ಮುಂದ್ಗಡೆ ಇದೆ, ಭಾರತಕ್ಕಿಂತ ಯಾಕೆ ಅಷ್ಟೊಂದು ಡೆವಲಪ್ಮೆಂಟ್ ಅಲ್ಲಿದೆ, ಯಾಕೆ ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಏನು ಕಾರಣಗಳು? ಅಲ್ಲಿರುವಂಥ ಜನಗಳು ತುಂಬ ಎಕ್ಸ್ಟ್ರಾಡಿನರಿ ಇದ್ದಾರಾ? ನೋ. ಅದಕ್ಕೆ ರೀಸನ್ಸ್ ಏನು ಅಂತಂದರೆ ನಮ್ಮ ಪಾಲಿಟಿಕ್ಸ್. ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಪಾಲಿಟಿಕ್ಸ್ ಇದೆ ನೋಡಿ. ಕಾಂಗ್ರೆಸ್ ಇದೆ, BJP ಇದೆ, ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಪಾರ್ಟಿಗಳಿವೆ. ಸೊ ಇಲ್ಲೇನಾಗುತ್ತೆ, ಎಲ್ಲರೂ ಡಿವೈಡ್ ಆಗಿದ್ದಾರೆ. ಏಕತೆಯಿಂದ ಕೆಲಸ ಮಾಡೋದಿಲ್ಲ. ಬಿಕಾಸ್ ಎಲ್ಲರೂ ಲಂಚ ತಿನ್ನೋ ಲೈಫ್ ಹೋಗ್ತಾರೆ. ಅಲ್ಲಿ ಹೆಂಗಿದೆ, ಅಲ್ಲಿ ಒಂದೇ ಪಾರ್ಟಿ ಒಂದೇ ರೂಲ್ಸ್ ಎಲ್ಲ. ಓಕೆ, ಯಾವ ದೇಶದವರು ಯಾವ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ದೇಶದ ಬಂದು ಕಂಪನಿ ಓಪನ್ ಮಾಡ್ಬೋದು, ಒಳ್ಳೆ ರೂಲ್ಸ್ ರೆಗ್ಯುಲೇಷನ್ಸ್ ಕೊಡ್ತಾರೆ. ಜನಗಳಿಗೆ ಕೂಡ ಏನಂದ್ರೆ ಅಲ್ಲಿ ಜಾಸ್ತಿ ಲಂಚ ನಡೆಯಂಗಿಲ್ಲ. ಓಕೆ, ಸೊ ಅಲ್ಲಿ ತುಂಬ ಡೆವಲಪ್ಮೆಂಟ್ ಇದೆ, ಯಾರೂ ಹಣ ಜಾಸ್ತಿ ತಿನ್ನಕ್ಕೆ ಹೋಗೋದಿಲ್ವಲ್ಲ. ಸೊ ಪ್ರತಿಯೊಂದು ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ. ಬಟ್ ನಮ್ಮ ದೇಶದಲ್ಲಿ ಹಂಗಿಲ್ಲ, ಯಾರು ಬೇಕಾದ್ರೂ ಕಿತ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡೋಣ. ಕಾಂಗ್ರೆಸ್ ಅವರು ಅವ್ರದ್ದು ಪಾರ್ಟಿ ಗೆದ್ಬಿಟ್ರು ಅವ್ರಂತಾರೆ ನಾವು ಎಷ್ಟು ತಿನ್ಬೇಕಪ್ಪ, ಮತ್ತೆ ಚಾನ್ಸ್ ಸಿಗುತ್ತೋ ಇಲ್ವೋ. ಆಮೇಲೆ BJP ಗಿದ್ರೆ ಇಲ್ಲಿ ಎಷ್ಟೋ ಜನ ಹಾಗೆ ಮಾಡ್ತಾರೆ, ನಾನು ಎಷ್ಟು ದುಡ್ಡು ತಿನ್ಬೇಕು, ಏನು ಮಾಡಬೇಕು, ಫಸ್ಟ್ ಮೈಂಡ್ ಒಳಗಡೆ ದುಡ್ಡು ತಿನ್ನೋದೇ ಇದೆ. ಆದರೆ ಅಲ್ಲಿ ಹಾಗಿಲ್ಲ, ಅಲ್ಲೇನಿದೆ, ಸೊ ಅವರಿಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಓಕೆ, ಅಲ್ಲಿರೋದು ಒಂದೇ ಪಾರ್ಟಿ ಒಂದೇ ಅವಕಾಶಗಳು, ಅಲ್ಲಿ ಯಾರಿಗೂ ಏನು ಕೊರತೆನೇ ಇಲ್ಲ. ಸೊ ಅದಕ್ಕೋಸ್ಕರ ತುಂಬ ಡೆವಲಪ್ಮೆಂಟ್ ಆಗಿದೆ. ನಮ್ಮ ಮತ್ತೆ ಇನ್ನೂ 50 ವರ್ಷ ಆದರೂ ಎಲ್ಲಿ ತನಕ ಈ ದೇಶದಲ್ಲಿ ಒಂದೇ ಪಾರ್ಟಿ ಇರಂಗಿಲ್ಲ, ಅಲ್ಲಿ ತನಕ ಯಾವುದೇ ಡೆವಲಪ್ಮೆಂಟು ಬರಂಗಿಲ್ಲ. ಇಟ್ಸ್ ಇಂಪಾಸಿಬಲ್, ವೆರಿ ಕಾಮನ್.